ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು 5 ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರ. 5 ಆರೋಪಿಗಳ ಜಾಮೀನು ರದ್ದತಿ ಕೋರಿ ಅರ್ಜಿ. ಪವನ್, ವಿನಯ್, ಧನರಾಜ್, ರಾಘವೇಂದ್ರ ಸೇರಿದಂತೆ ನಂದೀಶ್ ಜಾಮೀನು ರದ್ದತಿಗೆ ಹಾಕಲಾದಂತಹ ಅರ್ಜಿ. ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನ ಇವತ್ತು ಹೈಕೋರ್ಟ್ ಕೊಡಲಿದೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ, ಏನಾಗಬಹುದು ಇವತ್ತು ಅಂತ ಹೇಳಿ. ಮಧ್ಯಾಹ್ನ 2:30ಕ್ಕೆ ಈ ಒಂದು ವಿಚಾರಣೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಅರ್ಜಿಗೆ ಆಕ್ಷೇಪಣೆ, ಅದರಲ್ಲೂ ಕೂಡ ಆರೋಪಿಗಳ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಡಿತ್ತು. ಜಾಮೀನು ರದ್ದತಿ ಅರ್ಜಿ ಕುರಿತು ಪರಿಶೀಲನೆ ನಡೆಸಬೇಕಿದೆ ಅಂತ ಪೀಠ ಹೇಳಿತ್ತು. ಹಾಗಾದ್ರೆ ಇವತ್ತು ಏನೆಲ್ಲ ನಡೀಬಹುದು, ಇವರ ಬೇಲ್ ಭವಿಷ್ಯ ಏನಾಗಬಹುದು ಅನ್ನುವಂಥ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದ್ದಂಥ 5 ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಅವರಿಗೆ ಸಿಗುತ್ತಾ ಸಿಗಲ್ವಾ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ತೆರೆ ಬೀಳುವಂಥ ಸಾಧ್ಯತೆ ಇದೆ. ಜಾಮೀನು ರದ್ದತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಪವನ್, ವಿನಯ್, ಧನರಾಜ್ ಹಾಗೂ ರಾಘವೇಂದ್ರ ಸೇರಿದಂತೆ ನಂದೀಶ್ ಜಾಮೀನು ರದ್ದತಿಗೆ ಹಾಕಲಾಗಿತ್ತು ಅರ್ಜಿಯನ್ನು. ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಸಿದ್ರು ಈ ಅರ್ಜಿಯನ್ನ. ಇದೀಗ ವಿಚಾರಣೆಯನ್ನ ನಡೆಸಿ ಹೈಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಕೊಡಲಿದೆ. ಹೀಗಾಗಿ ಬಹಳಷ್ಟು ಜನರ ಚಿತ್ತ ಈ ಒಂದು ವಿಚಾರಕ್ಕಿದೆ. ಅದರಲ್ಲೂ ಕೂಡ ಅವ್ರ ಪೋಷಕರು ಕಾದು ಕುಳಿತಿದ್ದಾರೆ, ಮಕ್ಕಳಿಗೆ ಬೇಲ್ ಸಿಗಬಹುದಾ ಅಂತ ಹೇಳಿ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯಲಿದೆ. ಕಳೆದ ಬಾರಿ ವಿಚಾರಣೆ ವೇಳೆ ಪ್ರಾಸಿಕ್ಯೂಷನ್ ಅರ್ಜಿಗೆ ಆಕ್ಷೇಪಣೆ